ಕೃಷಿ ರಂಗ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಕೃಷಿ ರಂಗ ಪ್ರಾಯೋಜಿತ ಕಿಸಾನ್ ವಾಣಿ ಕಾರ್ಯಕ್ರಮ ಕೇಳುತ್ತಿರುವ ರೈತ ಬಾಂಧವರಿಗೆಲ್ಲ ಶರಣಾರ್ಥಿಗಳು. ರೈತ ಬಂಧು ಭಗಿನಿಯರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಆಲಿಸಲಿದ್ದೀರಿ ರಾಯಚೂರು ತಾಲೂಕಿನ ಉಡಂಗಲ್ ಖಾನಾಪುರ ಗ್ರಾಮದ ವೀರೇಶ್ ಹೂಗಾರ್ ಅವರ ಕೃಷಿ ಅನುಭವಗಳನ್ನು, ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು, ಹಾಗೆ ಪೇಟೆ ದಾಣಿಯನ್ನು ಆಲಿಸಲಿದ್ದೀರಿ. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆಯನ್ನು ಕೇಳಿಬರೋಣ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ, ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಮೊದಲಿಗೆ ಕೇಳೋಣ ರಾಯಚೂರು ತಾಲೂಕಿನ ಉಡಂಗಲ್ ಖಾನಾಪುರ ಗ್ರಾಮದ ವೀರೇಶ್ ಹೂಗಾರ್ ಅವರ ಕೃಷಿ ಅನುಭವಗಳನ್ನು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ರಾಯಚೂರು ತಾಲೂಕಿನ ಉಡಂಗಲ್ ಖಾನಾಪುರ ಗ್ರಾಮದ ಯುವ ರೈತರು ವೀರೇಶ್ ಹೂಗಾರ್ ಅವರು ನಮ್ಮ ಜೊತೆ ಇದ್ದಾರೆ. ತಂದೆ ಕಾಲದಿಂದಲೂ ಕೂಡ ಅವರು ಕೃಷಿಯನ್ನು ಮಾಡ್ತಾ ಇದ್ದಾರೆ. ಹತ್ತಿ, ತೊಗರಿ, ಮೆಣಸಿನಕಾಯಿ ಬೆಳೆಯನ್ನು ಅವರು ಬೆಳೆತಿದ್ದಾರೆ. ಮುಖ್ಯವಾಗಿ ಅವರ ಕೃಷಿ ಹೇಗಿದೆ, ಯಾವ ರೀತಿಯಾಗಿ ಕೃಷಿಯನ್ನು ಮಾಡ್ತಾ ಇದ್ದಾರೆ, ಪೂರ್ವಜರ ಕೃಷಿ ಹೇಗಿತ್ತು, ಅವರಪ್ಪ ಅಮ್ಮ ತಾತನವರ ಕಾಲದಿಂದ ಹೇಗೆ ಕೃಷಿ ಬರ್ತಾ ಇತ್ತು, ಇತ್ತೀಚಿನ ದಿನಗಳಲ್ಲಿ ಏನೆಲ್ಲ ಕೃಷಿಗಳು ಇತ್ತೀಚಿನ ದಿನಗಳಲ್ಲಿ ಬದಲಾವಣೆ ಆಗಿದೆ ಎಂಬಂಥ ಒಂದು ವಿಚಾರವನ್ನು ನಮ್ಮ ಜೊತೆ ಹಂಚಿಕೊಳ್ತಿದ್ದಾರೆ ವೀರೇಶ್ ಅವರು. ವೀರೇಶ್ ಅವರು, ಈಗ ತಮ್ಮ ಕೈ ಮೇಲೆ ಒಕ್ಕಲ್ತನ ಯಾವಾಗ ಬಂತು? ಯಾವಾಗಿಂದ ನೀವು ಪೂರ್ಣ ಪ್ರಮಾಣದಲ್ಲಿ ಒಕ್ಕಲ್ತನವನ್ನು ಚಾಲೂ ಮಾಡಿದ್ರಿ? ಕಲ್ಲಿ ಬರ್ಬೇಕಂದ್ರೆ ಒಂದು 25 ವರ್ಷ ನನಗೆ ಒಂದು 25 ಏಜ್ಲೇಸೇ ಮಾಡ್ಕೊಂತ ಬಂದಿವ್ರಿ. ಅದಕ್ಕೆ ಮೊದಲು ನಮ್ಮ ಅಪ್ಪ ನಮ್ಮ ಅಣ್ಣವ್ರು ಮಾಡ್ತಿದ್ರಿ. ನಾನು 25 ವರ್ಷ ನಾನೇ ಕಂಟಿನ್ಯೂ ಮಾಡ್ಕೊಂತ ಬರಕತ್ತೀನಿ ರೀ. ನಿಮ್ಗೆ ಸಾಲಿ ಏನಾರ ಓದು ಬರಹ ನಿಮ್ದು ಎಲ್ಲಿವರೆಗೆ ಆಗಿದೆ? ಅದೇ ಸರ್, 10ನೇ ಕ್ಲಾಸ್ ಒಳಗನೆ ಮುಗಿಸಿವ್ರಿ. ಯಾಕ್ರಿ ಮುಂದೆ ಓದಲಿಲ್ಲ? ಏನಂದ್ರೆ ಓದಕ್ಕೆ ಬಿಟ್ಬಿಟ್ಟಿರಿ, ಅದಕ್ಕೆ ಅದ್ರ ಏನು ಇಂಟ್ರೆಸ್ಟ್ ಇದ್ದಿಲ್ಲ. ಅದೇ ಒಕ್ಕಲ್ತನ ಮಾಡ್ಬೇಕಂತೇಳಿ ಮನೇಲಿ ನಮ್ಮ ಅಣ್ಣ ನಾನಿದ್ವಿ. ನಮ್ಮ ಅಣ್ಣ ಓದಕತ್ತಿದ್ದ, ಅದನ್ನು ನಾನು ಬಿಟ್ಬಿಟ್ಟು ಹೊಲನೇ ಇಂಟ್ರೆಸ್ಟ್ ಇದ್ದು ಅದನ್ನ ಮಾಡ್ಕೊಂತೇನೆ ಮುಂದುವರೆದ್ರಿ. ಅವಾಗ ಒಕ್ಕಲ್ತನ ಹೆಂಗಿತ್ರಿ? ನಮ್ಮ ಪೂರ್ವಜರು, ನಮ್ಮ ತಾತನ ಒಕ್ಕಲ್ತನ, ಈಗ ನಿಮ್ಮ ತಂದೆರ ಕೈ ಮೇಲೆ ಅಥವಾ ನಿಮ್ಮ ಕೈ ಮೇಲೆ ಬಂದು ಒಕ್ಕಲ್ತನ ಏನೆಲ್ಲ ಬದಲಾವಣೆ, ಈ ಖರ್ಚು ವೆಚ್ಚ, ಈಗ ಬೆಳೆಯೋದು, ಬೆಳೆ ಇವೆಲ್ಲ ನೋಡಿದಾಗ ನಿಮ್ಗೆ ಹೆಂಗೆ ಅನ್ಸುತ್ತೆ? ಸರ್, ಅವಾಗೆಲ್ಲ ನಾವು ಅಪ್ಪನವ್ರ ಕಾಲದಲ್ಲಿ ಎಲ್ಲಿಲ್ಲ, ಭಾಳ ಖರ್ಚು ಕಡಿಮೆ ಇತ್ತು. ಬೆಳೆ ಚೆನ್ನಾಗಿ ಬರ್ತಿತ್ತು. ಇತ್ತೀಚೆಗೆ ಏನಾಗಿದೆ ಅಂದರೆ ಜಾಸ್ತಿ ಖರ್ಚು ಹಾಕತ್ತದ, ಬೆಳೆ ಕಡಿಮೆ ಬರಕತ್ತದ. ಹಂಗಾಗಿ ಸ್ವಲ್ಪ ಭಾಳ ಕಷ್ಟ ಅನ್ಸಕತ್ತದ ಒಕ್ಕಲ್ತನ ಮಾಡೋದು. ಅವಾಗ ಸರಳ ಒಕ್ಕಲ್ತನ ಮತ್ತು ನಮ್ಮ ಬದುಕು ಕೂಡ ನಮಗೆ ಭಾಳ ಸರಳ ಇತ್ತು ಅವಾಗ. ಸರಳ, ಕಡಿಮೆ ಖರ್ಚಿನಾಗ ನಾವು ಕೈಚೀಲ ತುಂಬ ಸಂತೆ ಮಾಡ್ಕೊಂಡ್ ಬರ್ತಿದ್ವಿ. ಹೌದು. ಈಗ ಹಂಗಿಲ್ಲ. ಇವಾಗೆಲ್ಲ ಪ್ರತಿಯೊಂದು ಭಾಳ ತುಟ್ಟಾಗಿದ್ರೆ ಎಲ್ಲ. ಆಮೇಲೆ ರೈತರಿಗೆ ಭಾಳ ರೇಟು ಯಾವ್ದು ಕರೆಕ್ಟಾಗಿ ಸಿಗ್ತಾ ಇಲ್ಲ. ಅದರದ್ದು ಭಾಳ ನಮಗೆ ತೊಂದರೆ ಆಕತ್ತಿದೆ. ಹೌದು. ಎಷ್ಟು ಎಕರೆ ಭೂಮಿ?
ಸರ್ ನಮ್ಮದು 6 ಎಕರೆ ರೀ. 6 ಎಕರೆ. ಅಣ್ಣ ತಮ್ಮರು ಬೇರೆ ಆಗಿರಿ? ಬೇರೆ ಆಗಿರಿ. 6 ಎಕರೆ ಬಂದ ತಲಕ. 6 ಎಕರೆ ಬಂದ. ಹೆಂಗೆ ನಿಮ್ಮದು ಕೊನೆ ಭಾಗ ಏನಾದರೂ ಮಟಮಾರಿ ಭಾಗದಲ್ಲಿ ಸ್ವಲ್ಪ ಕೊನೆ ಭಾಗ ನೀರು ನಮ್ಗೆ ನೀರು ಕೆನಲ್ ಬರ್ತಾವ್ರಿ. ಅಂದ್ರೆ ಫುಲ್ ದಾರಿ ಎಲ್ಲ ಅದು ಹತ್ತಿಗೆ ಮೆಣಸಿನ್ಕಾಯಿಗೆ ಬೇಕಾದವ್ರಿ ಅದ್ರ ತಕ್ಕಂತ ನೀರು ಬರ್ತಾವ ಬಿಡ್ರಿ. ಮ್ಯಾಗ್ ಮಂದಿ ಎಲ್ಲ ಸ್ವಲ್ಪ ಎಲ್ಲ ಬಂದ್ ಮಾಡಿದ್ಮೇಲೆ ನಿಮ್ಮ ನೀರು ಬರ್ತಾವ? ಅದೇ ಟೈಮ್ ಹಂಗೆ ಬರ್ತಾರೆ ಸೇಮ್ ನೀವು ಹೇಳಿದಪ್ಪ ಅಲ್ಲಿ ಮೇಲೆಲ್ಲ ಬಿಟ್ಟ ಮೇಲೆ ಅವರು ಕವಳೆ ಮಾಡಿ ಅದು ಡಿಸೆಂಬರ್ ನವಂಬರಲ್ಲಿ ಕಟಾವು ಮಾಡಿದಾಗ ನಮಗೆ ಬರ್ತಾವ್ರಿ. ಆ ಟೈಮ್ ನಮಗೆ ನೀರು ಬೇಕಾಗ್ತಾವ್ರಿ. ಆ ಟೈಮ್ನ ನಮ್ಮ ಮೆಣಸಿನ್ಕಾಯಿ ಕಟ್ಕೊಂಡು ಬರ್ತಾವ್ರಿ. ಈಗ ನೋಡ್ರಿ, ಈಗ ಮೆಣಸಿನ್ಕಾಯಿ ಅಂತಂದ್ರೆ ಈಗ ಲಿಂಗಸೂರು ಕಡೆ ದೇವ್ರ ಕಡೆ ಅವರು ಆಗಸ್ಟ್ ಸೆಪ್ಟೆಂಬರಲ್ಲಿ ಮೆಣಸಿನ್ಕಾಯಿ ಹಾಕ್ತಾರೆ. ಯಾಕಂತಂದ್ರೆ ನಿಮ್ಮದು ಕೆನಾಲ್ ನೀರು ನೋಡ್ಕೊಂಡು ನೀವು ಮೆಣಸಿನ್ಕಾಯಿ ಇಡಬೇಕಾಗ್ತದೆ. ನೀವು ಯಾವಾಗ ಚಲೋ ಮಾಡ್ತೀರಿ ಮೆಣಸಿನ್ಕಾಯಿ? ನಾವು ಜೂನ್ ತಿಂಗಳಲ್ಲಿ ಇಡ್ತೀವಿ. ಜೂನ್ ಜುಲೈದಲ್ಲಿ ಇಟ್ಬಿಡ್ತೀವಿ. ಮಳೆ ನೀರಿಗೆ ಇಡ್ತೀವಿ. ಮಳೆ ನೀರಿಗೆ ಇಟ್ಟು ಮಳೆಗಿನ ಜಾಸ್ತಿ ಬೆಳೆದಿರ್ತಾವ್ರಿ. ಆಮೇಲೆ ನವಂಬರ್ ತಿಂಗಳಲ್ಲಿ ನೀರು ಬಂದಾಗ ಅವಾಗ ನೀರು ಕಟ್ತೀವಿ ನಾವು. ಅಲ್ಲಿ ತನಕ ನೀವು ಮಳೆ ನೀರು ಮ್ಯಾಲ ನೀರು? ಮಳೆ ನೀರೇ ಪೂರ ಬೀಜನ ಬಿದ್ದು ಬಿಡ್ತೀರಾ ಅಥವಾ ಏನೋ ನಾರು ಮಾಡಿ ಸಸಿ ಮಾಡಿ ಹಾಕ್ತೀರಿ? ಇಲ್ಲ ಸರ್, ಬೀಜನೇ ಬಿತ್ತಿ ಬಿಡ್ತೀವಿ ನಾವು. ಮೆಣಸಿನ್ಕಾಯಿ ಗುಂಟೂರು ಅಂತ ಬೀಜ ತರ್ತೀವಿ. ಬೀಜ ತಂದೇ ಹೊಲಕ್ಕೆ ಬಿತ್ತಿ ಬಿಡ್ತೀವಿ ನಾವು. ಬಿತ್ತಿಬಿಟ್ರೆ ಅದೇ ನಾರು ಹೆಚ್ಚಿಗೆ ಆದರೆ ಮತ್ತೆ ಸೈಡ್ ಇನ್ನೊಂದು ಕಡೆ ಹೊಲಕ್ಕೆ ಇಡ್ತೀವಿ. ಇಲ್ಲಾಂದರೆ ಅದೇ ಸರಿ ಹೋದ್ರೆ ಅದಕ್ಕೆ ಸರಿ ಮಾಡಿಬಿಡ್ತೀವಿ. ಈಗ ನೋಡ್ರಿ, ಕೆಲವು ಕಡೆ ಈಗ ಸೀಡ್ ನೆಟ್ನಾಗ ಚಲೋತ್ನಾಗಿ ಸಸಿಗಳು ಮಾಡಿ 8 ಅಣೆಗೂ 1 ರೂಪಾಯಿಗೂ ಒಂದು ಬೀಜ ಕೊಟ್ಟು ಅದನ್ನು ಬೆಳೆಸಿ ಆಮೇಲೆ ತಂದು ಇಡ್ತಾರೆ. ಅದನ್ನು ನೀವು ಹೆಂಗೆ ರೀ? ಸರ್ ಅದು ಏನಂದರೆ ಸೀಡ್ಸ್ ವೆರೈಟಿ ಅಂತೇಳಿ ಸ್ವಲ್ಪ ರೇಟ್ ಜಾಸ್ತಿ ಖರ್ಚು ಜಾಸ್ತಿ ಬರ್ತಾರೆ ರೈತರಿಗೆ ಹಚ್ಬೇಕಂದ್ರೆ. ಅದು ಬೆಳೆಸೋದು ಚೆನ್ನಾಗಿ ಬರ್ತದೆ ರೀ. ಅದು ಯಾಕಂದರೆ ರೇಟ್ ಎಲ್ಲ ನಾವು ಫಸ್ಟ್ ಮಾಡ್ಬೇಕಂದ್ರೆ ಜಾಸ್ತಿ ಖರ್ಚು ಬರ್ತದೆ ರೀ. ಇವಾದರೆ ಒಂದು 1000 ರೂಪಾಯಿ ಕೆಜಿ ರೀ ಇವು. ಹೌದು, ಮೆಣಸಿನ ಬೀಜ ಗುಂಟೂರು ಬೀಜ ಅಂತೇಳಿ ನಾವು ಎತ್ತುಗಳು ಕುಂಟಿ ಕಟ್ಟಿ ಬಿತ್ತಿ ಬಿಡ್ತೀವಿ ರೀ. ಕಡಿಮೆ ಖರ್ಚಿನಲ್ಲೇ ಚೆನ್ನಾಗಿ ಬಂದುಬಿಡ್ತಾರೆ. ಅದಕ್ಕೆ ಮಾಡ್ಬೇಕಂದ್ರೆ ಒಂದು ಎಕರೆ ಭಾಳ ಖರ್ಚು ಬರ್ತದೆ ರೀ. ಬೇರೆ ಕಡೆ ತಂದು ಸಸಿ ಹಚ್ಬೇಕಂದ್ರೆ ಖರ್ಚು ಜಾಸ್ತಿ ಬರ್ತದೆ. ಅಂದರೆ ನಮ್ಮದೇ ನೀರು ಇರಬೇಕು, ಬೋರ್ ಇರಬೇಕು, ಆ ಥರ ಸ್ವಲ್ಪ ಬೇಕಾಗ್ತದೆ ರೀ. ಇದೇನಂದ್ರೆ ನಾವು ಮಳೆ ಬಂದಾಗ ಬಿತ್ತಿಬಿಟ್ರೆ ಅವು ಮಳೆಗೇನೆ ಮೊಳಕೆ ಬಂದುಬಿಡ್ತಾವೆ. ವೀರೇಶ್ ಅವರು, ಈಗ ಬೀಜ ಭಾಳ ಹೋಗ್ತದೆ. ಯಾಕಂತಂದ್ರೆ ಕೂರಿಗಿಲ್ಲದೆ ಬಿತ್ತೋದು, ಯಾಕಂತಂದ್ರೆ ಅಡ್ಡಲಾಗಿಬಿಡ್ತದೆ, ಒತ್ತೆ ಆಗಿಬಿಡ್ತದೆ. ಮತ್ತು ಆಮೇಲೆ ಅದ್ರ ಕಿತ್ತಾಕ್ಬೇಕಾ? ಫುಲ್ ಆದರೆ ಕಿತ್ತಾಕ್ಬೇಕು ರೀ. ತೆಳ್ಳಗಾದ್ರೆ ಅದನ್ನ ತಗೊಂಡು ಬಾಲಾಗ ಹಚ್ಚಿ ಬಿಡ್ಬೇಕು ರೀ. ತುಂಬಿದ್ದಲ್ಲಿ ತಗೊಂಡು ತೆಳಗಿದ್ದಲ್ಲಿ ಹಚ್ಚಿ ಬಿಡ್ಬೇಕು ರೀ. ಮತ್ತು ನೀವು ಈಗ ಮೆಣಸಿನ್ಕಾಯಿ ನೀವು ಬಿತ್ತೋ ಮಂದಿ ನೀವು, ಯಾಕಂತಂದ್ರೆ ನೀವು ನಾಟ್ ಮಾಡಿ ಹಚ್ಚೋರಲ್ಲ. ಈಗ ಸಾಲಿನ ಸಾಲಿಗೆ ಗಿಡದಿಂದ ಗಿಡಕ್ಕೆ ಏನು ಕೊಡ್ತೀವಿ ನೀವು ಮೆಣಸಿನ್ಕಾಯಿ? ಈಗ ಮಳೆ ಆಸಿರ್ತಕ್ಕ ಮತ್ತು ಈಗ ಸ್ವಲ್ಪ ಬೆಳೆದ್ಮೇಲೆ ಅಕ್ಟೋಬರ್ ನವಂಬರಕ್ಕೆ ಕಾಲ ನೀರು ಬರ್ತದೆ, ಏನು ಅಂತರ ಕೊಡ್ತೀರಿ? ಅಗಲ ಅಂದರೆ 3 ಫೀಟ್ ಅಗಲ ಇರ್ತದೆ ರೀ. ಅಂತರ ಅಂದರೆ ಒಂದು ಗಿಡಕ್ಕೆ 1 ಫೀಟ್ ಅಂತರ ಇರ್ತದೆ ರೀ. ಹೌದು, ಆ ಥರ ಕರೆಕ್ಟ್ ನಾವು ಬಿತ್ತಿದ್ರ ಸೈತೆ ಫುಲ್ ಮಾಡ್ತಿರೋ ಸೈತೆ ಕಿತ್ತಿ ಬಗಲ ಎಲ್ಲೇನು ಗ್ಯಾಪ್ ಆಗಿರ್ತಾರೆ ಅಲ್ಲೇ ಹಚ್ಚಿ ಬಿಡ್ತೀವಿ ರೀ ಅದನ್ನು. ವೀರೇಶ್ ಅವರು, ಈಗ ನಿಮ್ಮ ಮೆಣಸಿನ್ಕಾಯಿ ಬೆಳೆ ಅನುಭವ ಎಷ್ಟು ವರ್ಷದಿದೆ? ಎಷ್ಟು ವರ್ಷದಿಂದ ನೀವು ಬೆಳ್ಕೊಂಡು ಬಂದ್ರಿ ಮೆಣಸಿನ್ಕಾಯಿ? ಒಂದು 20 ವರ್ಷ ಮೇಲೆ ಆಯ್ತು ರೀ. ಎಷ್ಟೇ ಹಾಕ್ತೀರಿ ಈಗ? 6 ಎಕರೆ ನಿಮ್ದು ಭೂಮಿ, ಮೆಣಸಿನ್ಕಾಯಿಗೆ ಎಷ್ಟು ಎಕರೆ ನೀವು ಬಿಡ್ತೀರಿ? ನಮ್ಮ ಕಕ್ಕನವ್ರದ್ದು ನಾವೇ ಮಾಡ್ತಿದ್ವಿ ರೀ. ಭಾಳ ಹಚ್ತಿದ್ವಿ ರೀ. ನಾವು 10 ಎಕರೆ ಹಚ್ತಿದ್ವಿ ರೀ. ಇತ್ತೀಚೆಗೆ ಇವಾಗ ಎಷ್ಟು ಬರೀ 4 ಎಕರೆ 3 ಎಕರೆ ಹಚ್ತಿದ್ವಿ ರೀ. ಯಾಕಂದ್ರೆ ಲೇಬರ್ ಭಾಳ ಶಾರ್ಟೇಜ್ ಹಾಕಿದ್ರಿ ಅವಾಗೆ. ಹಂಗಾಗಿ ಮತ್ತು ಆಮೇಲೆ ರೇಟ್ ಗೀಟು ಚೆನ್ನಾಗಿರಂಗಿಲ್ಲ ರೀ. ಹೌದು, ಹೋದ ಸಲ ಜಗ್ಗಿ ಲಾಸ್ ಆದ್ವಿ ರೀ ಮೆಣಸಿನ್ಕಾಯಿ ಹಚ್ಚಿ. ರೇಟ್ ಇದ್ದಿಲ್ಲ ರೀ. ಈ ವರ್ಷ ಚೆನ್ನಾಗ್ಯದ, ಜನ ಯಾರೂ ಹಚ್ಚಿಲ್ಲ ರೀ. ಅದು ಹೋದ ವರ್ಷ ಚೆನ್ನಾಗಿತ್ತು ರೀ. ರೇಟ್ ಜಗ್ಗಿ ಬೆಳೆದಿತ್ತು ರೀ. ರೇಟ್ ಇದ್ದಿಲ್ಲ, ಭಾಳ ಜನ ಲಾಸ್ ಆಗಿಬಿಡ್ತು ರೀ. ಈ ವರ್ಷ ಒಳ್ಳೆ ರೇಟ್ ಅದ. ಯಾರು ರೈತರ ಕಡೆ ಮೆಣಸಿನ್ಕಾಯಿ ಭಾಳ ಬೆಳೆದಿಲ್ಲ ರೀ. ಭಾಳ ಕಡಿಮೆ ಜನನೇ ಇಟ್ಟಿಲ್ಲ. ಸರಾಸರಿ ಗುಂಟೂರು ಮೆಣಸಿನ್ಕಾಯಿ ನಿಮ್ದು ಇಳುವರಿ ಎಷ್ಟು ಬರ್ತದೆ ಎಕರೆಗೆ? ಮ್ಯಾಕ್ಸಿಮಮ್ 10 ಹಿಡಿದು 20 ತನಕ ಬರ್ತದೆ ರೀ. 20 ತನಕ ಬರ್ತದೆ? 20 ತನಕ ಬರ್ತದೆ. ಯಾರ್ಯಾರು ಮೇಂಟೈನ್ ಪ್ರಕಾರ ಓದೋದು ರೀ. ಸ್ವಲ್ಪ ಎಣ್ಣೆ ಚೆನ್ನಾಗಿ ಹೊಡೆದು ನೀರಿಗಿರು ಸ್ವಲ್ಪ ಮನೆಯವ್ರು ಚೆನ್ನಾಗಿ ಮಾಡಿದರೆ 20ರವರೆಗೆ ಬರ್ತದೆ ರೀ. ಖರ್ಚು ಭಾಳ ಅಂತ ಹೇಳ್ತಾರೆ ಈಗ. ಯಾಕಂತಂದ್ರೆ ಸ್ಪ್ರೇ ಮಾಡೋದು, ರೋಗ ಅದಕ್ಕೆ ಭಾಳ, ಹುಳಕ್ಕಿಂತ ರೋಗದ ಕಾಟನೇ ಮೆಣಸಿನ್ಕಾಯಿ ಬೆಳೆಗೆ ಭಾಳ. ಕರೆಕ್ಟ್. ಹೆಂಗ್ರಿ ಈಗ ಮೆಣಸಿನ್ಕಾಯಿ ಸ್ಪ್ರೇ ಮಾಡೋತ್ನಾಗ ನೀವು ಈಗ ಬಿತ್ತನೆಯಿಂದ ಮೆಣಸಿನ್ಕಾಯಿ ಹಣ್ಣಾಗೋವರೆಗೂ, ನೀವು ಕಟಾವು ಮಾಡೋವರೆಗೂ ಎಷ್ಟು ಸಲ ಎಣ್ಣೆ ಹೊಡಿಬೇಕಾಗ್ತದೆ? ಸರ್, ವಾರಕ್ಕೊಂದ್ಸಲ ಹೊಡಿಬೇಕು ರೀ ಕಂಪಲ್ಸರಿ. ಆದರೂ ನಾವು ಆ ರೋಗ ಕ್ಲೈಮೇಟ್ ಯಾವ ಥರ ಬರ್ತದೆ ಅದ್ರ ಮೇಲೆ ಡಿಪೆಂಡ್ ರೀ. ಮಿನಿಮಮ್ ಅಂದ್ರೆ ಸಹಿತ ವಾರಕ್ಕೊಂದ್ಸಲ ಹೊಡಿಬೇಕು ರೀ ಕಂಪಲ್ಸರಿ. ವಾರಕ್ಕೊಂದ್ಸಲ ಹೋಗಬೇಕು, ಕಂಪಲ್ಸರಿ ಹೊಡಿಬೇಕು ರೀ ಎಣ್ಣೆ ಅದಕ್ಕೆ. ಅಂದ್ರೆ ಇವತ್ತು ರೋಗ ಬಂತಪ್ಪ ಅಂತಂದ್ರೆ ಮತ್ತೆ ಇನ್ನೊಂದು 4 ದಿವಸ ಬಿಟ್ಟು ಹೊಡಕಪ್ಪ ಅಂತ ಜಾಸ್ತಿ ಆಗ್ಬಿಡ್ತದೆ. ಅದು ಮತ್ತೆ ಅದು ಕರೆಕ್ಟಾಗಿ ಕೈ ಸಿಗಂಗಿಲ್ಲ ರೀ. ಅದು ಭಾಳ ಕಷ್ಟ ಆಗ್ತದ. ಹಂಗಾಗಿ ಅದು ಬಂತ ಅಂದ್ರೆ ಅವತ್ತೇ ನಾವು ನೋಡಿ ಅವತ್ತೇ ರಾಯಚೂರಲ್ಲಿ ತಂದು ಎಣ್ಣೆ ಹೊಡಿಬೇಕು ಅದನ್ನ ತಿರುಗಿ ಮರಸನೆಯಲ್ಲಿ. ಅದು ಬಿಟ್ಟರೆ ಅದು ನಡೆಯಂಗಿಲ್ಲ ರೀ. ಅದು ಬೇರೆ ಬೆಳೆ ಅಪ್ಲಲ್ರಿ. ಯಾವಾಗ ಬಂದದಂದ್ರೆ ಅವಾಗ ನೋಡಿ ತಿರುಮರಸ ಅದಕ್ಕೆ ಕೆಲಸ ಮಾಡಿದ್ರೆ ಅಷ್ಟಕ್ಕೆ ಎಂತ ಕಾಣ್ತದೆ. ಬೀಜ ಖರ್ಚು, ಈಗ ಬಿಡಿಸೋ ಖರ್ಚು ನೋಡಿದ್ರೆ ಇವು ಎಣ್ಣೆ ಖರ್ಚು ಭಾಳ ಬರ್ತದೆ ಅಂತ ಅನ್ಸುತ್ತೆ ಮೆಣಸಿನ್ಕಾಯಿ. ಹೌದು ಸರ್, ಅದು ಭಾಳ ಖರ್ಚು ಬರ್ತದೆ ರೀ. ಒಂದು ಎಕರೆಗೆ ಭಾಳ ಸಾಕಷ್ಟು ಖರ್ಚು ಬರ್ತಾರೆ. ಒಂದು ಎಕರೆಗೆ ಮಿನಿಮಮ್ ಅಂದರೆ ಖರ್ಚು ಹೇಳ್ಬೇಕಂದ್ರೆ ಒಂದು 30-35 ಸಾವಿರ ಒಂದು 50,000 ತನಕ ಖರ್ಚು ಬರ್ತಾರೆ ಒಂದು ಎಕರೆಗೆ. ಚೆನ್ನಾಗಿ ಫುಲ್ಲು ಎಣ್ಣೆ ಚೆನ್ನಾಗಿ ಹೊಡೆದ್ರೆ ಆ ಥರ ಬರೀ ಎಣ್ಣೆದಂದು ಒಂದು 35,000 ಹಿಡಿದು 50,000 ತನಕ ಬರ್ತದೆ ರೀ. ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಚೆನ್ನಾಗಿ. ಈಗ ತಾವು ಹೇಳಿದ್ರಿ ಈ ವರ್ಷ ರೇಟ್ ಚಲೋ ಐತೆ ಅಂತ ಹೇಳಿ. ಈಗ ಕನಿಷ್ಠ ಈಗ ನೀವು ಹೇಳಿದ್ರಿ 50,000 ರೂಪಾಯಿ ಖರ್ಚು ಐತಿ ಒಂದು ಎಕರೆ ಮೆಣಸಿನಕಾಯಿಗೆ. ಬರೀ ಎಣ್ಣೆ ಅಷ್ಟು ಖರ್ಚು ಬರ್ತದೆ. ಎಣ್ಣೆ ಖರ್ಚು ಮತ್ತು ಅದು ಗೊಬ್ಬರದ್ದು ಕೂಲಿ ಬೇರೆ ರೀ. ಗೊಬ್ಬರದ್ದು ಬೇರೆ ಮತ್ತೆಲ್ಲ ಸೇರಿಸಿದ್ರೆ 1 ಲಕ್ಷ ಆಗ್ತದೆ. 1 ಲಕ್ಷ ಆರಾಮ ಆಗ್ತದೆ ರೀ. 1 ಲಕ್ಷ
ಲಕ್ಷ ಆರಾಮ್ ಬರ್ತದೆ ರೀ. ಎಷ್ಟು ಬೇಕ್ರಿ ಇಳುವರಿ ಬಂತಪ್ಪ ಅಂತಂದ್ರೆ ಈಗ ಇಳುವರಿ ಇವಾಗ ನಾವು ಈ ಥರ ಖರ್ಚು ಮಾಡಿದ್ರು ತೊಳ್ರಿ 50,000 ರೂಪಾಯಿ ಸತಿ ಎಣ್ಣೆ ಹೊಡೆದ್ರೆ ಒಂದು ಎಕರೆಗೆ 20 ಕ್ವಿಂಟಲ್ ಮ್ಯಾಕ್ಸಿಮಮ್ ಬರ್ತದೆ ರೀ. ಬರಬೇಕು, ಗ್ಯಾರಂಟಿ ಬರ್ತದೆ ರೀ. ಕರೆಕ್ಟ್ ಮಾಡ್ಬೇಕು. ಆಮೇಲೆ ಕ್ಲೈಮೇಟ್ ಚೆನ್ನಾಗಿರ್ಬೇಕು ರೀ. ಎಲ್ಲ ನಮ್ಮ ತಕ್ಕಂಥ ಮೀನು ಮಳೆ ಗಾಳಿ ಎಲ್ಲ ಕರೆಕ್ಟಾಗಿ ವಾತಾವರಣ ಇದ್ದರೆ ಏನು ಲಾಸ್ ಆಗಂಗಿಲ್ಲ. ಅದು ಭಾಳ ಕಷ್ಟ. ಉಲ್ಟಾ ಪಲ್ಟಾ ಆದರೆ ಭಾಳ ಕಷ್ಟ ಆಗ್ತದೆ ರೀ. ಹೌದು ಹೌದು ಹೌದು. ನಾವು ವಾತಾವರಣಕ್ಕೆ ನಾವು ಅಡ್ಜಸ್ಟ್ ಅದಕ್ಕೆ ಏನು ಮಾಡೋಕೆ ಆಗಂಗಿಲ್ಲ. ಹೌದು. ಒಬ್ಬ ರೈತ ಈಗ 1 ಲಕ್ಷ ರೂಪಾಯಿ ಖರ್ಚು ಮಾಡಿರ್ತಾನೆ ಎಕರೆಗೆ, ಅವನಿಗೆ ಎಷ್ಟು ರೂಪಾಯಿ ಇರಬೇಕು ಅಂತ ಹೇಳ್ತೀರಿ? ಒಂದು ಎಕರೆ ಕ್ವಿಂಟಲ್ ಸಿಕ್ಕರಲ್ಲ ರೈತರಿಗೆ ಸ್ವಲ್ಪ ಉಳಿತದಪ್ಪ, ಮಾಡಿದ ಖರ್ಚು ಈಗ ಸಮಾಧಾನ ಆಯ್ತು ಅಂತ ಹೇಳ್ತಾರೆ. ಎಷ್ಟು ಇರ್ಬೇಕಂತ ಹೇಳ್ತೀರಿ ಒಂದು ಎಕರೆಗೆ, ಒಂದು ಕ್ವಿಂಟಲ್ಗೆ? ಸರ್ ಈ ವರ್ಷ ನೋಡ್ರಿ ನಾವು 20,000 ರೂಪಾಯಿ ಕ್ವಿಂಟಲ್ ಮಾರಿವಿ ರೀ. ಭಾಳ ಖುಷಿ ಆಯ್ತು ರೀ. ಅದೇ ನಾವು ಒಂದು ತಿಂಗಳ ಕೆಳಗೆ ಜನವರಿ ತಿಂಗಳಲ್ಲಿ ಮಾರಿದಲ್ಲಿ ಬರೀ 14,000 ರೂಪಾಯಿ ಕ್ವಿಂಟಲ್ ಮಾರಿದ್ವಿ ರೀ. ಹೌದು. ಅವಾಗ ರೇಟ್ ಇದ್ದಿಲ್ಲ ಅಷ್ಟೊಂದು ಏನು ಪರವಾಗಿಲ್ಲ ಬಿಡು. ಓದರ್ಸ್ ಬರೀ 8,000 ರೂಪಾಯಿ ಕ್ವಿಂಟಲ್ ಮಾರಿದ್ವಿ. 14,000 ಆಯ್ತು ಅಂತೇಳಿ ಅದೇ ಖುಷಿ ಪಟ್ಟಿದ್ವಿ. ಮತ್ತೆ ಸೆಕೆಂಡ್ ಸಲ ಕಟಾವು ಮಾಡಿದಾಗ 20,000 ರೂಪಾಯಿ ಕ್ವಿಂಟಲ್ ಹೋಯ್ತು ರೀ. ಸ್ವಲ್ಪ ಇದ್ದು ಮೆಣಸಿನ್ಕಾಯಿ ಫಸ್ಟೇ ಮಾರಿಬಿಟ್ಟಿದ್ವಿ. ಆಮೇಲೆ ರೇಟು ಲೇಟಾಗಿ ಜಾಸ್ತಿ ರೇಟ್ ಆಯ್ತು ರೀ. ಹೆಂಗ್ರಿ ಈ ಸಲ ಎಷ್ಟು ಬಂತು ಇಳುವರಿ ನಿಮ್ಮದು 4 ಎಕರೆ? ಸರ್ ನಮ್ಮದು ಈ ವರ್ಷ ಎಕರೆಗೆ ಒಂದು 13 ಕ್ವಿಂಟಲ್ ತನಕ ಬಂತು ರೀ. 13 ಕ್ವಿಂಟಲ್ ಬಂತು. ಬೇರೆ ಇದ್ದವ್ರು ಚೆನ್ನಾಗಿ ಮೇಂಟೈನ್ ಮಾಡಿದವರು 20 ತನಕ ಬಂದವ್ರಿ. 20 ತನಕ ಬಂದವು. ಬಂದವ್ರಿ. ಹೊಸಲ ಹಾಕಿದ್ದಕ್ಕೆ ಈ ಸಲ ಸ್ವಲ್ಪ ಏನೋ ಸಮಾಧಾನ. ರೈತರಿಗೆ ಭಾಳ ಖುಷಿ ಆಗಾರ, ಪರವಾಗಿಲ್ಲ. ಅದು ಮೆಣಸಿನ್ಕಾಯಿ ಭಾಳ ಜನ ಇಟ್ಟಿಲ್ರಿ ಈ ವರ್ಷ. ಹೌದು. ಸಲ ಎಲ್ಲರೂ ಲಾಸ್ ಆದ ಸಲುವಾಗಿ ಈ ವರ್ಷ ಇಟ್ಟಿಲ್ರಿ. ಎಲ್ಲರೂ ಬರೀ ಹತ್ತಿನೇ ಇಟ್ಟಾರ. ಈ ಮುಖ್ಯವಾಗಿ ಮೆಣಸಿನಕಾಯಿ ಅಂತೂ ಹಿಂಗಾತು. ಯಾಕಂತಂದ್ರೆ ಇದು ಒಂದು ಲಾಟ್ರಿ ಇದ್ದಂಗೆ. ಒಂದ್ಸಲ ಹಂಗಾತದ, ಒಂದ್ಸಲ ಹಿಂಗಾತದ. ಉಳ್ಳಾಗಡ್ಡಿಲಿ ಒಂದ್ಸಲ ಹಾಕಬೇಕು, ಆದ್ರೂ ಬಿಟ್ಟಿಲ್ಲ ಮೆಣಸಿನಕಾಯಿ ಹಾಕಿ. ಪ್ರತಿ ವರ್ಷ ನಾವು ಇಲ್ಲಿಗೆ ಒಂದು 25 ವರ್ಷ ಮೇಲೆ ಆಯ್ತು ರೀ. ಪ್ರತಿ ವರ್ಷ ಇಡ್ತೀವಿ ರೀ ಮೆಣಸಿನ್ಕಾಯಿ. ಏನು ಮತ್ತೆ ನೀವು ಗುಂಟೂರು ಹಾಕ್ತೀರಿ, ಬ್ಯಾಡಿಗೆ ಯಾಕೆ ಹಾಕಿಲ್ಲ? ಇಲ್ಲ ಸರ್, ಬ್ಯಾಡಿಗೆ ಏನಂದ್ರೆ ಅದು ಭಾಳ ಇದಕ್ಕಿನ ಸೂಕ್ಷ್ಮ ಸರ್. ಅದು ಸಣ್ಣ ಮಗು ಇದ್ದಬಿಡ್ರಿ. ಅದು ಇದಕ್ಕೆ ನಾವು ವಾರಕ್ಕೆ ಒಂದ್ಸಲ ಹೊಡೆದ್ರೆ ಅದಕ್ಕೆ 4 ದಿವಸಕ್ಕೆ ಒಂದ್ಸಲ ಎಣ್ಣೆ ಹೊಡಿಬೇಕ್ರಿ. ಅದು ಹೌದು, ಅದು ಭಾಳ ತ್ರಾಸ. ಇನ್ನೊಂದು ಹೊಲ ಇತ್ತಪ್ಪ ಅಂತ ಆ ಹೊಲದಿಂದನೂ ಕೂಡ ರೋಗ ಬರ್ತದೆ. ಅದೇ ಸರ್, ಅದೇ ಭಾಳ ಕಷ್ಟ ಅಂತ ಹೇಳಿ ಸ್ವಲ್ಪ ಈ ಗುಂಟೂರು ಸ್ವಲ್ಪ ಆರಾಮ್ ರೀ. ವಾರಕ್ಕೆ ಒಂದ್ಸಲ ಹೊಡಿಬೋದ್ರಿ, ಏನು ತೊಂದರೆ ಇಲ್ಲ. ಹಂಗಾಗಿ ಸ್ವಲ್ಪ ಇದನ್ನ ಮೊದಲೆಲ್ಲ ಅದೇ ಬೆಳೆತಿದ್ವಿ ರೀ, ಬ್ಯಾಡಿಗೆ ಬೆಳಿತಿದ್ವಿ ಫಸ್ಟ್. ಹೌದು. ಇವಾಗ ಇತ್ತೀಚಿನ ದಿನಗಳಲ್ಲಿ ಏನಂದ್ರೆ ಅದನ್ನ ಸ್ವಲ್ಪ ಭಾಳ ತ್ರಾಸ ಆಗೋ ಸಲುವಾಗಿ ಬೇಡ ಬಿಡು ಅಂತ ಈಗ ಗುಂಟೂರು ಹಾಕಿದ್ದೀವಿ ರೀ. ಅಂದ್ರೆ ಹೋದ ವರ್ಷಕ್ಕೆ ಈ ವರ್ಷಕ್ಕೆ ಮೆಣಸಿನಕಾಯಿ ನಿಮ್ಗೆ ಒಂಚೂರು ಕೈ ಹಿಡಿದ? ಸ್ವಲ್ಪ ಪರವಾಗಿಲ್ಲ ರೀ, ಈ ವರ್ಷ ಚೆನ್ನಾಗಾಯ್ತು. ಹತ್ತಿ ಹೆಂಗ್ರಿ ಈ ವರ್ಷ ಹೆಂಗೆ ಬಂತು ನಿಮ್ದು? ಹತ್ತಿ ಯಾವ ಬೀಜ ಹಾಕ್ತೀರಿ? ಯಾವಾಗ ಎಷ್ಟು ಎಕರೆ ಹಾಕ್ತೀರಿ ಹತ್ತಿ? ಸರ್ ಹತ್ತಿ ಒಂದು 4-5 ಎಕರೆ ಹಂಗೆ ಮಾಡ್ತೀವಿ ರೀ. ಅದೇ ನಾವೆಲ್ಲ ಸೇರಿ 10 ಎಕರೆ ಮಾಡ್ತೀವಿ ರೀ. 12 ಎಕರೆ ನಮ್ಮ ಅಣ್ಣವ್ರದ್ದು ನಮ್ಮದು. ಹತ್ತಿ ಸತಿ ಹಾಕಿದ್ವಿ ರೀ. ಹೋದ ವರ್ಷ ಚೆನ್ನಾಗಿ 18-20 ಕ್ವಿಂಟಲ್ ತನಕ ಐತ್ರಿ ಹೋದ ವರ್ಷ. ಈ ವರ್ಷ ಇಳುವರಿ ಮಳೆ ಜಾಸ್ತಿ ಆಗಿಬಿಡ್ತು ರೀ. ಅಲ್ಲಿ ಹುಲ್ಲು ಕಸ ಜಾಸ್ತಿ ಬಿದ್ದು ಎಕರೆಗೆ ಒಂದು 12 ಕ್ವಿಂಟಲ್ ತನಕ ಬಂದದ್ರಿ ಈ ವರ್ಷ. ಆಮೇಲೆ ಲೇಬರ್ ಜಾಸ್ತಿ ಆಯ್ತು ರೀ, ಬಿಡಿಸೋದು 20 ರೂಪಾಯಿ ಕೆಜಿ ಸಮಸ್ಯೆ ಆಯ್ತು. ಮಳೆಗಾಲ ಒಳ್ಳೆರದು ಬೆಲೆ ಒಮ್ಮೆ ಸಲ ಬಂದ್ಬಿಡ್ತಪ್ಪ. ಒಂದೇ ಸಲ ಎಲ್ಲ ಒಂದೇ ಸಲ ಬಂದ್ಬಿಡ್ತಾರೆ ರೈತರೆಲ್ಲ. ಎಲ್ಲರೂ ಜೂನ್ ಜುಲೈ ತಿಂಗಳಲ್ಲಿ ಹಾಕಿಬಿಡ್ತೀವಿ ರೀ. ಎಲ್ಲರೂ ಒಂದ್ಸಲ ಹತ್ತಿ ಬಿಡ್ಸಕ್ಕೆ ಬಂದ್ಬಿಡ್ತಾರೆ. ಕರೆಕ್ಟ್. ಅದು ಯಾರು ಮತ್ತೆ ಬೇರೆ ಲೇಬರ್ ತರಬೇಕು, ಅವರಿಗೆ ಅವರಿಗೆ ಅದೇ ಸರ್ ಕೆಜಿ ಲೆಕ್ಕ 15 ರೂಪಾಯಿ ಕೆಜಿ 12 ರೂಪಾಯಿ ಕೆಜಿ ಕೇಳ್ತಾರೆ ಬಿಡ್ಸಕ್ಕೆ. ಹೌದು. ಅವ್ರಿಗೆ ಒಂದು ಕ್ವಿಂಟಲಿಗೆ ಮ್ಯಾಕ್ಸಿಮಮ್ ಅಲ್ಲೇ 15 ರೂಪಾಯಿ ಅಲ್ಲೇ ಕೊಡ್ಬೇಕ್ರಿ. ಚಲೋ ಹತ್ತಿ ಬಿಡ್ಸಕ್ಕೆ ಮಾತ್ರ ಬರ್ತಾರ, ಎಣ್ಣೆ ಹತ್ತಿಗೆ ಅವ್ರು ಬರಲ್ಲ, ಬರಂಗಿಲ್ಲ ರೀ. ಭಾಳ ಸಮಸ್ಯೆ ರೀ. ಹತ್ತಿ ಹೆಂಗ್ರಿ ನೀವು ಈಗ ಕಾಟನ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಈಗ ನೀವು ಬೆಂಬಲ ಬೆಲೆಗೆ ಮಾರಿದ್ರು ಅಥವಾ ನೀವು ಅಡತಿ ಅಂಗಡಿಗೆ ಹಾಕಿದ್ರಿ? ಇಲ್ಲ ಸರ್, ಅಂಗಡಿಗೆ ಕೊಟ್ಟಿರೋ. ಬೆಂಬಲ ಬೆಲೆ ಲೇಟಾಗಿ ಸ್ಟಾರ್ಟ್ ಆಯ್ತು ಅವ್ರದ್ದು. ಹಂಗಾಗಿ ನಾವು ಅಂಗಡಿಗೆ ಮಾರಿಬಿಟ್ಟಿವಿ. ಏನು ಸಿಕ್ತು ರೇಟ್ ನಿಮಗೆ ಈ ವರ್ಷ? ಸರ್ ಫಸ್ಟಿಗೆ ಸ್ಟಾರ್ಟಿಂಗ್ನಲ್ಲಿ 7,100 ರೂಪಾಯಿ ಹಿಂಗೆ ಹೋಯ್ತು ರೀ. ಲಾಸ್ಟ್ ಟೈಮು 8,000 ರೂಪಾಯಿಗೆ ಅದೊಂದು 200 ರೂಪಾಯಿ ಕಡಿಮೆ ಇದ್ರಿ. ಚೆನ್ನಾಗಿ ಲಾಸ್ಟ್ ಚೆನ್ನಾಗಿ ರೇಟ್ ಆಯ್ತು ರೀ. ಹೌದೌದು. ಆಮೇಲೆ ಗೌರ್ಮೆಂಟ್ ಸತಿ ಖರೀದಿ ಮಾಡಿದ್ರಿ, ಸ್ವಲ್ಪ ಲೇಟಾಗಿ ಖರೀದಿ ಮಾಡಿದ್ರಿ. ಅದು ಸರಿ ಗೌರ್ಮೆಂಟ್ ರೇಟ್ 8,000 ಮೇಲೆ ಆಯ್ತು ರೀ. ಈಗ ನೋಡ್ರಿ, ಮೆಣಸಿನಕಾಯಿ ಮತ್ತೆ ಹತ್ತಿ ಎರಡು ನೋಡಿದಾಗ ಯಾವ್ದು ಬೆಳೆ ಸ್ವಲ್ಪ ನಿರ್ವಹಣೆ ಕಡಿಮೆ ಖರ್ಚು ಅಂತ ಹೇಳ್ತೀರಿ? ಒಂದು ಕಿರಿಕಿರಿ ಇಲ್ಲಾರ್ದ ಬೆಳೆ ಯಾವ್ದು ಅಂತ ಹೇಳ್ತೀರಿ? ಕಿರಿಕಿರಿಗಳಾದ ಬೆಳೆದೆ ಎಲ್ಲ ಸ್ವಲ್ಪ ಆರಾಮಾಗಿರ್ಬೇಕು, ಖರ್ಚು ಕಡಿಮೆ ಅಂದ್ರೆ ಹತ್ತಿ ಹಾಕ್ಬೇಕು ನೋಡ್ರಿ. ಹತ್ತಿ ಹಾಕ್ಬೇಕು. ಯಾಕಂತಂದ್ರೆ ಒಂದು ಕಾಳು ಇಡ್ತೀವಿ, ಮತ್ತೆ ಗೊಬ್ಬರ ಹಾಕ್ತಿವಿ, ಒಂದ್ಸಲ ಎಣ್ಣೆ ಹೊಡಿತೀವಿ. ಅವಾಗ ಎಲ್ಲ ಅದಕ್ಕೇನು ಅಷ್ಟೊಂದು ಲೇಬರ್ದೇನು ಭಾಳ ಪ್ರಾಬ್ಲಮ್ ಇಲ್ಲ. ಅದು ಬೆಳೆ ಜಲ್ದಿ ಬರ್ತದೆ. ಅದು 4 ತಿಂಗಳಿಗೆಲ್ಲ ಬಂದ್ಬಿಡ್ತದೆ ರೀ. ಇದು ಭಾಳ ಟೈಮ್ ತಗೊಂತದ್ರಿ. 6 ತಿಂಗಳು ಬೇಕು ರೀ ಮೆಣಸಿನ್ಕಾಯಿ. ಹೌದು. ಹಂಗಾಗಿ ಭಾಳ ಟೈಮ್ ತಗೊಂತದ್ರಿ. ಅದ್ರ ಸಲುವಾಗಿ ಹತ್ತನೇ ಭಾಳ ಜನ ಬಿಡು ಬೇರೆದವ್ರು ಲೀಸಿಗೆ ಮಾಡಿ ಭಾಳ ಜನ 20-30 ಎಕರೆ ಇಡ್ತಾರೆ ಬಿಡ್ರಿ ನಮ್ಮೂರಲ್ಲಿ. ಭಾಳ ಜನ ಮಾಡ್ತಾರೆ ಲೀಸಿಗೆ. ನಿಮ್ದು ಸ್ವಲ್ಪ ಎರಿ ಭೂಮಿ, ಗಂಡು ಭೂಮಿ? ನಿಮ್ ಗಂಡು ಭೂಮಿ ಸರ್ ಜಾಸ್ತಿ ಬೆಳಿತಾರೆ ನಮ್ಮ ಕಡೆ. 1 ಎಕರೆ ಹೊಲ ಲೀಸ್ ಮಿನಿಮಮ್ 45,000 ರೂಪಾಯಿ ಅದ ರೀ ನಮ್ಮೂರಲ್ಲಿ. ಉಡುಮಗಲ್, ಖಾನಾಪುರ ಆ ಕಡೆ ಎಲ್ಲ ಆಯ್ತು, ಮತ್ತೆ ನಮ್ಮ ಮಟಮಾರಿ ಆಯ್ತು. ಹೌದು ಸರ್, ಆ ಕಡೆ ಎಲ್ಲ ಚಲೋ ಭೂಮಿ ರೀ. ಫುಲ್ ಕಾಂಪಿಟೇಷನ್, ಜನ ಚೆನ್ನಾಗಿ ಬೆಳೆಸ್ತಾರೆ ಎಲ್ಲರೂ. ಇನ್ನ ಹೌದು, ಚಲೋ ರೈತರು ಚೆನ್ನಾಗಿ ಬೆಳೆಸ್ತಾರ. ಇತ್ತೀಚಿನ ದಿನಗಳೇನಂದ್ರೆ ಮಾರ್ಕೆಟಿಂಗ್ ಸರಿಯಾಗಿಲ್ಲ ಸಲುವಾಗಿ ಜನ ಭಾಳ ತೊಂದರೆಗೆಲ್ಲ ಹಾಕಿದಾರೆ ರೈತರು. ಮನೆಗೆ ಎಷ್ಟು ಜನ ಇದ್ರಿ ಮಾಡೋರು? ನಾನೊಬ್ಬನೇ ಸರ್. ಎಲ್ಲ ಮತ್ತೆ 6 ಎಕರೆ ನೀವು ಮೇಂಟೈನ್ ಮಾಡ್ತೀರಿ? ನಾವು ಟ್ಯಾಕ್ಟ್ರಿ ಇಲ್ರಿ. ಟ್ಯಾಕ್ಟ್ರಿ ಎಲ್ಲ ಬಾಡಿಗೆ ತಗೊಂತೀರಿ? ಎಲ್ಲ ಬಾಡಿಗೆ ತಗೊಂಡು. ಮತ್ತೆ ಇದು ಎತ್ತುಗಳು ಸಹ ತೆಗೆದ್ಬಿಟ್ಟು ಮೊದಲು ನಾವು ಅಪ್ಪನ ಕಾಲಕ್ಕೆ ಎಲ್ಲ ಇದ್ದು ರೀ. ನಮ್ಮ ಕೈ ಮೆಸೆತ್ ಇದ್ದು ಈ ಲೇಬರ್ ಯಾರು ಇರ್ಲಾರ ಸಲುವಾಗಿ ಎಲ್ಲ ಮಾರಿ
ಇಲ್ಲ ಟ್ಯಾಕ್ಟರ್ ಕೂಡ ಮಾಡಿಸ್ತಾರೆ. ಎಣ್ಣೆ ಗಿಣ್ಣೆ ಹೊಡೆಯವೆಲ್ಲ ಮಿಷಿನ್ಗಳು ಬಂದ್ಬಿಟ್ಟವ್ರು ಇವಾಗ. ಅದೇ ಥರನೇ ಮಾಡ್ತಾರೆ ಇವಾಗ. ಅದು ನೋಡ್ರಿ, ಈಗ 2 ಎಕರೆ ಇದ್ದವರು ಕೂಡ 3 ಎಕರೆ ಇದ್ದವರು ಕೂಡ ಒಂದು ಟ್ಯಾಕ್ಟರ್ ಇಟ್ಕೊಂಡು ತಮ್ದು ಮಾಡ್ಕೊಂಡು ಇನ್ನೊಬ್ರು ಹೊಲದಕ್ಕೂ ಕೂಡ ಬೆಳ್ತಾರೆ. ಈಗ 6 ಎಕರೆ ನೀವು ಒಂದು ಟ್ಯಾಕ್ಟರ್ ಇಟ್ಕೋಬಹುದಲ್ಲ? ಇಲ್ಲ ಸರ್, ಇಟ್ಟಿದ್ದೀವಿ ಮೊದಲು ಭಾಳ ದಿವಸ ಕೆಳಗನೆ. ಅದು 1 ವರ್ಷಕ್ಕೆ ಅಡ್ಜಸ್ಟ್ ಆಗಲ್ಲ, ಬಿಟ್ಬಿಟ್ಟಿರು ಅದನ್ನ ಮಾರಿಬಿಟ್ಟು. ಸುಮ್ಮನೆ ಕಿರಿಕಿರಿ ಬೇಡ ಅದಕ್ಕೆ ಮತ್ತೆ ಮನುಷ್ಯರು ಬೇಕು ಹೊಡ್ಯಾಕ, ಅದು ಇದು ತ್ರಾಸ ಬೇಕು ಮತ್ತು ಮೇಂಟೆನೆನ್ಸ್ ಎಲ್ಲ ಸುಮ್ಮನೆ ಕೊಡಂಗಿಲ್ಲ. ಕರೆಕ್ಟ್ ಹಳ್ಳಿಯಾಗ ಅದೇ ಸುಮ್ಮನೆ ಅದೆಲ್ಲ ಕಿರಿಕಿರಿ ಬೇಡ ಅಂತೇಳಿ ನಾವು ಆರಾಮಲ್ಲಿ ನಮ್ಮ ಕೆಲಸ ಇದ್ದಾಗ ನಾವು ಟ್ಯಾಕ್ಟರ್ ಸಾಕಷ್ಟು ಊರಾಗ ಬಾಡಿ ಕೊಟ್ಟು ಕರೆಸಿ ಓಡಿಸ್ಬಿಡ್ತೀವಿ ರೀ. ಮತ್ತೆ ಅದರದ್ದು ಏನಿಲ್ಲ. ಈಗ ನೋಡ್ರಿ, ನಿಮ್ಮ ತಂದೆಯ ಕಾಲಕ್ಕೆ ಬೆಳೆ ಕಡಿಮೆ ಬೆಳೀತಿದ್ರು, ಖರ್ಚುನು ಕೂಡ ಅವ್ರು ಕಡಿಮೆ ಮಾಡ್ತಿದ್ರು. ಅದೇ ನಾವಪ್ಪ ಅಂದ್ರೆ ಮನ್ಯಾಗ ಒಂದು 85 ವರ್ಷ ಅವ್ರಿ, ನಾವು ಖರ್ಚು ಮಾಡೋದು ನೋಡಿ ಅವರು ಜಗ್ಗಿ ಬೇಯಕತ್ತಿರ್ತಾರೆ ನಮ್ಮನ್ನ. ಇಷ್ಟೊಂದು ಯಾಕೆ ಖರ್ಚು ಮಾಡ್ತೀರಿ ನೀವು, ನಮ್ಮ ಕಾಲದಲ್ಲಿ ಇದೆಲ್ಲ ಮಾಡ್ತಿದ್ದಿಲ್ಲ, ನೀವು ಯಾಕೆ ಇಷ್ಟು ದುಡ್ಡು ಕೊಡ್ತೀರಿ ಕೂಲಿಯರಿಗೆಲ್ಲ ಅಂತ ಅವ್ರು ಬೇಯ್ತಾ ಇರ್ತಾರೆ ನಮ್ಮ ಮನೆ. ನಮ್ಮ ಅಪ್ಪ ಅವರು ಏಜ್ ಆದವರು. ಅವಾಗ ನೋಡು 50 ರೂಪಾಯಿ 100 ರೂಪಾಯಿ ಬರ್ತಿದ್ರು, 45 ರೂಪಾಯಿಗೆ ಏನೋ ಒಂದು ಹಳ್ಳಿ ಲೆಕ್ಕಕ್ಕೆ ನಡೀತಿತ್ತು. ಆದ್ರೆ ಇವಾಗ ಹೆಣ್ಮಕ್ಳಿಗೆ ನಮ್ಮೂರಲ್ಲಿ 300 ರೂಪಾಯಿ ಕೂಲ್ರಿ. ಮುಂಜಾನೆ 11 ಗಂಟೆಗೆ ಬಂದ್ರೆ ಸಾಯಂಕಾಲ 4:00 ಬಿಡ್ತಾರೆ. ಗಂಡು ಮಕ್ಕಳು 600 ರೂಪಾಯಿ ರೀ. ಬೆಳಗ್ಗೆ ಅವರು 8:09 ಬಂದ್ರೆ 1 ಗಂಟೆಗೆ ಬರ್ತಾರೆ. ಮತ್ತೆಲ್ಲ ಅವಾಗ ಗಾಡಿ ವ್ಯವಸ್ಥೆ ಎಲ್ಲ ಗಾಡಿ ವ್ಯವಸ್ಥೆ, ಊಟದ ವ್ಯವಸ್ಥೆ ನಮ್ಮದೇ ಇರ್ತದೆ. 1 ಗಂಟೆಗೆ ಆಯ್ತು ಮುಗಿತ್ರಿ ಅವ್ರದ್ದು. ಅದಕ್ಕೆ 1 ಗಂಟೆಗೆ ಜಾಸ್ತಿ ಮಾಡಂಗಿಲ್ಲ ಕೆಲಸ. ಕೂಲಿಗಳ ಸಮಸ್ಯೆ ಬಹಳ ಅದ್ರದ್ದೇ ಬಹಳ ಸಮಸ್ಯೆ ಸಲುವಾಗಿ ಇಷ್ಟು ಪರಿಸ್ಥಿತಿ ಬಹಳ. ವೀರೇಶ್ ಅವರಿಗೆ ಹತ್ತಿ ಬಿಡಿಸೋವಾಗ ಲೇಬರ್ ಸಮಸ್ಯೆ ಬಹಳ ಬರ್ತದೆ. ಅದಕ್ಕೇನಾದ್ರೂ ಒಂದು ಯಂತ್ರ ಬಂದ್ಬಿಟ್ರೆ ಚಲೋ ಅಂತ ಹೇಳ್ತೀರಿ? ಹತ್ತಿ ಅದು ಬಹಳ ನಮ್ಮ ಮತ್ತೆ ಗೌರ್ಮೆಂಟ್ ನಮಗೊಂದು ದೊಡ್ಡ ಖುಷಿ ಪಡೋ ವಿಷಯ. ಸದ್ಯ ಇವಾಗ ಎಲ್ಲ ಜನರು ಅದೇ ಯಂತ್ರನೇ ಬಂದರೆ ಚೆನ್ನಾಗಿರ್ತದೆ ಅಂತ ನಮ್ಗೆ ಅದೊಂದು ಹತ್ತಿ ಬಿಡಿಸೋ ಮಿಷಿನ್ ಬಂದ್ಬಿಟ್ರೆ ಬಹಳ ಜನರಿಗೆ, ರೈತರಿಗೆಲ್ಲ ಬಹಳ ಖುಷಿ ಆಗಿಬಿಡ್ತದೆ. ಅದು ಯಂತ್ರದ ಸಲುವಾಗಿ ಈ ಲೇಬರ್ಗೆಲ್ಲ ನಾವು ಸಿಕ್ಕಾಪಟ್ಟೆ ಕೊಡ್ಬೇಕಾಗ್ತದೆ. 15 ರೂಪಾಯಿ 20 ರೂಪಾಯಿ ಕೆಜಿ ಕೊಡ್ಬೇಕಾಗ್ತದೆ. ಅದೊಂದ್ಸಲ ಹತ್ತಿ ಬಿಡ್ಸಕ್ ಬಂದಿರ್ತದ, ಮಳೆ ಬಂತಪ್ಪ ಅಂತಂದ್ರೆ ಹೋಗಿರ್ತದೆ, ಎಲ್ಲ ಮಣ್ಣುಪಾಲು ಬಿದ್ದು ಹಿಂಗ ರೈತರು ಬಹಳ ಒಂದೊಂದ್ಸಲ. ಹೋದ ವರ್ಷ ಮತ್ತೆ ಹಂಗ 20 ಕ್ವಿಂಟಲ್ ಬಂದಿದ್ರಿ, ಚೆನ್ನಾಗಿತ್ತು ವಾತಾವರಣ. ಈ ವರ್ಷ ಮಳೆ ಜಾಸ್ತಿ ಆಗಿ ಕೆಳಗೆ ಬಿದ್ದು ನೀವೊಂದಪ್ಲೆ ಎಲ್ಲ ಸರಿಗೆ ಆಗಲ್ಲ, ಟೈಮ್ ಸರಿಗೆ ಬಿಡಿಸ್ಲಿಲ್ಲ, ಇಳುವರಿ ಕಡಿಮೆ ಆಗಿಬಿಡ್ತಾರೆ. ಲೇಬರ್ದು ಬಹಳ ಶೇಟೇಜ್ ಆಗಿಬಿಡ್ತಾರೆ. ತೊಗರಿ ಯಾಕೆ ನಿಮ್ಮ ಭಾಗದಲ್ಲಿ ಪೂರ ಕಡಿಮೆ ಆಯ್ತು? ಮಂದಿ ಹಾಕೋದಿಲ್ಲ ತೊಗರಿ? ಹಾಕಂಗಿಲ್ಲ, ಸುಮ್ಮನೆ ಏನು ನಾವು ಜಸ್ಟ್ ಮನೆಗಂತ ಹಾಕಿರ್ತೀವಿ ಅಷ್ಟೇ, ಜಾಸ್ತಿ ಏನೂ ಹಾಕಂಗಿಲ್ಲ. ಯಾಕಂದ್ರೆ ಅದು ರೇಟ್ ಹೋಗಂಗಿಲ್ಲ ಅಂತ ಹೇಳಿ ಅದು ಸದ್ಯ ಬೆಳೆ ಭಾಳ ಲೇಟಾಗಿ ಬರ್ತದೆ. ಮೆಣಸಿನ್ಕಾಯಿ ಅದು ಟೈಮ್ ಭಾಳ ತಗೊಂತದ್ರಿ. ಅದು ಹತ್ತಿ ನೋಡಿ ಭಾಳ ಈಜಿ ರೀ. ಇವಾಗ ಮಿಷಿನ್ ಕೇಳಿದಪ್ಲೆ ಮಿಷಿನ್ ಯಂತ್ರ ಒಂದೇ ಬಂದ್ಬಿಟ್ರೆ ಹತ್ತಿ ಬಿಡಿಸೋದು ರೈತರಿಗೆ ಭಾಳ ಖುಷಿಯಾಗಿರ್ತಾರೆ. ಮತ್ತೆ ತೊಗರಿನೂ ಕೂಡ ಹಾಗೇನೆ, ಟ್ರ್ಯಾಕ್ಟರ್ ಸ್ಪ್ರೇ ಮಾಡೋದು ಬಂದಿದೆ. ಅದು ಬಂದ ತೊಗರಿ ಕಟಾವ್ ಸೆಟ್ ಬಂದದ್ರಿ, ಹಾಕಂಗಿಲ್ಲ ಜನ. ಅದಕ್ಕೆ ರೇಟ್ ಆ ಬೆಳೆ ಬರೋದು ಕಡಿಮೆ ರೀ ಅವು. ಆಮೇಲೆ ಅದು ಇದ್ರಷ್ಟು ಹತ್ತಿ ಅಷ್ಟು ಬೆಳೆ ಬರಂಗಿಲ್ಲ ರೀ. ಇವು ಹತ್ತಿ ಚೆನ್ನಾಗಿ ವಾತಾವರಣ ಇದ್ರೆ ಒಂದು ಅದೇ 15-20 ಕ್ವಿಂಟಲ್ ತನಕ ಬರ್ತದೆ ರೀ. ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಈಗ ನೋಡ್ರಿ, ಈಗ ಒಕ್ಕಲ್ತನದಲ್ಲಿ ಈಗ ನೀವು SLC ಬಿಟ್ಟ ಮೇಲೆ ಒಕ್ಕಲ್ತನದಾಗ ಇದೀರಿ, 6 ಎಕರೆ ಭೂಮಿ ಬಂದದ. ಒಕ್ಕಲ್ತನದಾಗ ನೆಮ್ಮದಿಯಿಂದ ನಿಮಗೆ ಖುಷಿ ಅದ? ಆರಾಮ್ ದೇವ್ರದೆಲ್ಲ ನಾವು ಒಕ್ಕಲ್ತನ ಮಾಡ್ಕೊಂಡೇನೆ ಆರಾಮಾಗಿ ನೋಡ್ರಿ. ಏನಂದ್ರೆ ಇದಕ್ಕಾದಂತ ಒಂದು ನಿಗದಿತ ಬೆಲೆ ಕೊಟ್ರೆ ಎಲ್ಲ ಗೌರ್ಮೆಂಟ್ ಕಳಿಸಿ ಯಾವುದೇ ಆಗಲಿ ಪ್ರತಿಯೊಂದು ಅದಕ್ಕೆ ರೇಟ್ ಇದ್ರೆ ಚೆನ್ನಾಗಿರ್ತದೆ. ಆಮೇಲೆ ನಾವು ತಿಂಬೋ ವಸ್ತುಗಳೆಲ್ಲ ಫುಟ್ಪಾತ್ ಮಾಡ್ಯಾರ, ಅವ್ರು ತಿಂಬೋದೆಲ್ಲ ಏಷ್ಯಾಗಿಟ್ಟಪ್ಲೆ ಆಗಿಬಿಟ್ಟದ್ರಿ. ಪ್ರತಿಯೊಂದು ಗೌರ್ಮೆಂಟ್ ಕಳಿಸಿ ಪ್ರತಿಯೊಂದು ಅದಕ್ಕೆಲ್ಲ ರೇಟ್ ಇಟ್ಟಿರೋದು. ಚಪ್ಪಲಿಗೆ ಮೊದಲ ಏಷ್ಯಾಗಿಟ್ಬಿಟ್ಟಾರ. ನಾ ತಿಂಬೋ ಮಾಲೆಲ್ಲ ರೋಡಿಗೆ ಎಸ್ತು ಬಿಟ್ಟಿರ್ತಾರೆ. ಒಂದು ಕರಿಬೇವು ಆಗಲಿ, ಕೊತ್ತಂಬರಿ ಆಗಲಿ, ಟೊಮೆಟೊ ನಾವೆಲ್ಲ ರೈತರು ಬೆಳೆದಿದ್ದಲ್ಲ, ಅದಕ್ಕೆ ಆದಂಥ ಬೆಂಬಲ ಬೆಲೆ ಯಾವುದಕ್ಕೂ ಇಲ್ಲ. ಎಷ್ಟೋ ಜನ ಭಾಳ ಲಾಸ್ ಹಾಕತ್ತಾರೆ. ಪ್ರತಿಯೊಂದು ಅದಕ್ಕೆ ಒಂದು ರೇಟ್ ಫಿಕ್ಸ್ ಮಾಡ್ಯಾರ ಗೌರ್ಮೆಂಟು, ಇದಕ್ಕಾದಂಥ ರೇಟ್ ಇಲ್ಲ ರೈತರು. ಹಂಗಾಗಿ ಭಾಳ ಜನ ಲಾಸ್ ಹಾಕತ್ತಾರೆ. ಆದರೂ ವೀರೇಶ್ ಅವರೇ, ಈಗ ನೀವು ಮೆಣಸಿನಕಾಯಿ ಹಾಕಿದ ಹೊಲಕ್ಕೆ ಮತ್ತೆ ಮೆಣಸಿನಕಾಯಿ ಹಾಕ್ತೀರಾ ಅಥವಾ ಏನಾದರೂ ಬೆಳೆ ಬದಲಾವಣೆ ಚೇಂಜ್ ಮಾಡ್ಬೇಕ್ರಿ ಅದನ್ನು? ಅದೇ ಹಾಕಿದ್ರೆ ಅಷ್ಟೊಂದು ಬೆಳೆ ಬರಂಗಿಲ್ಲ ರೀ. ಹಂಗಾಗಿ ಸ್ವಲ್ಪ ಲಾಸ್ ಆಗೋ ಚಾನ್ಸಸ್ ಇರ್ತದೆ. ಹಾಕಿದ್ರೆ ಸ್ವಲ್ಪ ಬೆಳೆ ಚೇಂಜ್ ಮಾಡಿದ್ರೆ ಮಾತ್ರ ಚೆನ್ನಾಗಿರ್ತದೆ. ಮತ್ತೇನು ಹಾಕ್ಬೇಕಂತ ಮಾಡಿರಿ ಈಗ ನೆಕ್ಸ್ಟ್ ಮುಂಗಾರಿಗೆ? ಸಾಕ್ಸ್ ಇವಾಗ ನಾವು ಮೆಣಸಿನ್ಕಾಯಿ ಹಾಕಿದ್ದು ಹತ್ತಿ ಹಾಕ್ತೀವಿ, ಹತ್ತಿ ಹಾಕಿದ್ದು ಮೆಣಸಿನ್ಕಾಯಿ ಹಾಕ್ತಾರೆ, ಉಲ್ಟಾ ಈ ಥರ. ಈ ಸಲ ಮತ್ತೆ ಅದೇ ಮೆಣಸಿನಕಾಯಿ ಹತ್ತಿ ತೊಗರಿ ಸ್ವಲ್ಪ ಹಾಕ್ತೀವಿ, ಮನೆ ಪೂರ್ತಿ ಅಷ್ಟೇ. ನಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟೇ ಹಾಕ್ತೀವಿ, ಅದಕ್ಕಿಂತ ಏನು ಹೆಚ್ಚಿಲ್ಲ ಸರ್. ಒಳ್ಳೆಯದು ವೀರೇಶ್ ಅವರೇ, ಭಾಳಷ್ಟು ಖುಷಿ ಆಯಿತು. ಯಾಕಂತಂದರೆ ಕಳೆದ 25 ವರ್ಷಗಳಿಂದ ತಾವು ತಂದರ ಕೈ ಮೇಲೆ ಒಕ್ಕಲ್ತನ ಬಂದದ್ದು, ಅದನ್ನು ಉಳಿಸಿಕೊಂಡು ಹೋಗೋದು ಬಹಳ ಮುಖ್ಯ. ಈಗ ಅದೇ 6 ಎಕರೆ ಇದ್ದವರು 7 ಎಕರೆ ಇದ್ದವರು ನಾವು ರೈತರಿಗೆ ಮಾತಾಡ್ಸೋತ್ನಾಗ ಏನು ಹೇಳ್ತಾರೆ ಅಂತಂದರೆ, ಲೀಜಿಗೆ ಕೊಟ್ಟು ಬೆಂಗಳೂರು ಪೂನನ್ನು ಹೋಗ್ಬಿಟ್ಟು ಮಾಡೋಕ್ಕಾಗದ ಕೃಷಿಯನ್ನು ಬಿಟ್ಟು ಹೋಗ್ತಿದ್ದಾರೆ. ತಾವು ಹೇಳಿದ ಪ್ರಕಾರ ಖುಷಿಯಿಂದ ಮಾಡ್ತಾ ಇದ್ದೀರಿ. 6 ಎಕರೆ ಭೂಮಿಯಲ್ಲಿ ತಾವು ವೈಜ್ಞಾನಿಕವಾಗಿ ಇತ್ತೀಚೆಗೆ ಮೆಣಸಿನಕಾಯಿ ಒಂದು ವಾಣಿಜ್ಯ ಬೆಳೆಯನ್ನು ಆಯ್ಕೆ ಮಾಡಿಕೊಂಡು ಮಾಡೋದ್ರಿಂದ ಭಾಳಷ್ಟು ನೆಮ್ಮದಿಯ ಬದುಕನ್ನು ಕಟ್ಕೊಂಡಿದ್ದೀರಿ. ಮುಂದಿನ ಕೃಷಿ ನಿಮ್ಮದು ಭಾಳಷ್ಟು ದೇವರ ಕೈ ಹಿಡಲಿ. ಮುಂದಿನ ವರ್ಷವೂ ಕೂಡ ಚೆನ್ನಾಗಿ ಮಳೆ ಬೆಳೆ ಬರಲಿ. ನಿಮ್ಮ ಕೃಷಿ ವಿಚಾರಗಳನ್ನು ನನ್ನೊಂದಿಗೆ ಹಂಚಿಕೊಂಡಿದ್ದಕ್ಕೆ ವೀರೇಶ್ ಅವರೇ ತಮಗೆ ಧನ್ಯವಾದಗಳು. ನಮಸ್ಕಾರ. ನಿಮಗೆ ನಮಸ್ಕಾರ ಸರ್. ರೈತ ಬಾಂಧವರ, ಇದುವರೆಗೆ ರಾಯಚೂರು ತಾಲೂಕಿನ ಉಡಂಗಲ್ ಖಾನಾಪುರ ಗ್ರಾಮದ ವೀರೇಶ್ ಹೂಗಾರ್ ಅವರ ಕೃಷಿ ಅನುಭವಗಳನ್ನು ಕೇಳಿದರೆ.